ಶ್ರೀ ಗುರುಭ್ಯೋ ನಮಃ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಶ್ರೀನಿವಾಸ ಭಗವಂತ ಕಲಿಯುಗ ಹೆದ್ದೈವ ಲಕ್ಷ್ಮೀ ವೆಂಕಟೇಶ ದೇವರ ಪಾದಾರವಿಂದಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ ಶ್ರಾವಣ ಶನಿವಾರದ ವಿಶೇಷವನ್ನ ನಾವು ಇಂದು ತಿಳಿಯೋಣ. ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಅದು ಸ್ತ್ರೀಯರಿಗೆ ಅತ್ಯಂತ ಪ್ರಸಿದ್ಧವಾದಂತಹ ಮಾಸ ಶ್ರಾವಣ ಮಾಸ. ಹರಿ, ಹರ, ಗೌರಿ, ಲಕ್ಷ್ಮಿ, ಕೃಷ್ಣ ಎಲ್ಲರಿಗೂ ಅದು ವಿಶೇಷವಾಗಿ ಮುಖ್ಯವಾಗಿರ್ತಕ್ಕಂಥ ಮಾಸ ಶ್ರಾವಣ ಮಾಸ. ನಮ್ಮ ಸನಾತನ ಧರ್ಮದಲ್ಲಿ 27 ನಕ್ಷತ್ರಗಳಲ್ಲಿ ಯಾವ ನಕ್ಷತ್ರ ಆದ್ರೆ ಹುಣ್ಣಿಮೆ ದಿವಸಕ್ಕೆ ಬರ್ತದೋ ಚಾಂದ್ರಮಾನದ ಪ್ರಕಾರ ಆ ತಿಂಗಳನ್ನ ಆ ನಕ್ಷತ್ರದ ಹೆಸರಿನಿಂದ ಕರೆಯುವ ಸತ್ಸಂಪ್ರದಾಯ ಉಂಟು. ಅದೇ ರೀತಿಯಲ್ಲಿ ಈ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಗೆ ಶ್ರವಣ ನಕ್ಷತ್ರ ಬರುವುದರಿಂದ ಈ ಮಾಸವನ್ನ ಶ್ರಾವಣ ಮಾಸ ಎಂದು ಕರೆಯುತ್ತಾರೆ. ಸೌರಮಾನದ ಪ್ರಕಾರ ಇದು ಸಿಂಹ ಮಾಸ. ಶ್ರಾವಣ ಮಾಸದಲ್ಲಿ ಸಿಂಹ ಮಾಸದ ಅಂದ್ರೆ ಕರ್ಕ ಮಾಸ ಮತ್ತು ಸಿಂಹ ಮಾಸದ ಒಂದು ಬದಲಾವಣೆಯ ಕಾಲ ಕೂಡ ಈ ಶ್ರಾವಣ ಮಾಸದಲ್ಲಿ ಬರುತ್ತೆ. ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಹಯಗ್ರೀವ ಜಯಂತಿ, ವರಮಹಾಲಕ್ಷ್ಮಿ ವ್ರತ, ವಾಮನ ಜಯಂತಿ, ಕೃಷ್ಣ ಜನ್ಮಾಷ್ಟಮಿ, ಮಂತ್ರಾಲಯ ಪ್ರಭುಗಳಾದಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ವಿಶೇಷವಾದ ಆರಾಧನಾ ಉತ್ಸವಗಳು, ಮಂಗಳಗೌರಿ ವ್ರತ, ಕಾರ್ತೀಕ ಸೋಮವಾರಂತ ಶ್ರಾವಣ ಸೋಮವಾರ ವ್ರತ ಇತ್ಯಾದಿ ಎಲ್ಲ ವ್ರತಗಳು, ನಾಗಪಂಚಮಿ ಇವೆಲ್ಲವೂ ಕೂಡ ಶ್ರಾವಣ ಮಾಸದಲ್ಲೇ ಬರುತ್ತೆ. ಅಂತ ಈ ಶ್ರಾವಣ ಮಾಸ ಸ್ತ್ರೀಯರೆಲ್ಲರಿಗೂ ಅತ್ಯಂತ ವಿಶೇಷವಾದದ್ದು. ಅದರಲ್ಲಿ ಈ ಶ್ರಾವಣ ಶನಿವಾರದ ವ್ರತ ಅಂತ ಏನಾದರೆ ಇದೆ ನಮ್ಮ ಸಂಪ್ರದಾಯದಲ್ಲಿ ಬರ್ತಕ್ಕಂಥದ್ದು, ನಮ್ಮ ಗುರು ಹಿರಿಯರೆಲ್ಲರೂ ದೊಡ್ಡವರೆಲ್ಲರೂ ಮಾಡಿ ನಮಗೆ ತೋರಿಸಿದಂತಹದ್ದು ಬಹಳಷ್ಟು ವಿಶೇಷವಾದಂತಹ ಒಂದು ವ್ರತ. ಯಾರ ಮನೆಯಲ್ಲಾದರೆ ಯಾರಿಗಾದರೆ ಕಷ್ಟ, ದುಃಖ, ಬಾಧೆ ಉಂಟಾಗತ್ತೆ ಅವರು ಈ ಕಲಿಯುಗದ ಹೆದ್ದೈವವಾಗಿರ್ತಕ್ಕಂಥ ಪ್ರತ್ಯಕ್ಷ ದೈವ ಕರೆದರೆ ವರಗಳನ್ನ ಕೊಡ್ತಕ್ಕಂಥ ಆ ವೆಂಕಟೇಶ ದೇವರನ್ನು ಪ್ರಾರ್ಥನೆ ಮಾಡ್ತಾ ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಜ್ಞಂ ಅಭೀಷ್ಟದಂ ಚತುರ್ಮುಖೇರತನಯಂ ಶ್ರೀನಿವಾಸಂ ಭಜೇನಿಶಂ ಎಂದು ಶ್ರೀ ವೆಂಕಟೇಶನನ್ನ ಶ್ರೀನಿವಾಸ ಪ್ರಭುವನ್ನ ಮನದಲ್ಲಿ ಪ್ರಾರ್ಥನೆ ಮಾಡಿ ತಮ್ಮ ತಮ್ಮ ಮನೆಗಳಲ್ಲಿಯೇ ವಿಶೇಷವಾಗಿ ಬಹಳ ಮನೆಯಲ್ಲಿರ್ತಕ್ಕಂಥ ದ್ರವ್ಯಗಳಿಂದನೇ ಅರ್ಚನೆ ಮಾಡುವಂತಹ ಒಂದು ವ್ರತವೇ ಶ್ರೇಷ್ಠವಾದಂತ ವ್ರತ ಈ ಶ್ರಾವಣ ಶನಿವಾರ ವ್ರತ. ಮನೆಯಲ್ಲಿ ಕಷ್ಟ, ಬಾಧೆ, ತೊಂದರೆ, ದುಃಖ, ದಾರಿದ್ರ್ಯ ಮೊದಲಾದ ಎಲ್ಲ ವಿಧವಾದಂತ ಆಪತ್ತುಗಳು ಉಂಟಾದಾಗ ಭಗವಂತನಿಗೆ ಪ್ರಾರ್ಥನೆ ಮಾಡಿ ಶ್ರೀನಿವಾಸ ದೇವರ ಪ್ರತಿಮೆ ಅಥವಾ ವಿಗ್ರಹ ಇದ್ರೆ ಬಹಳಷ್ಟು ವಿಶೇಷ, ಇಲ್ಲದಿದ್ದರೆ ಶ್ರೀನಿವಾಸನ ಚಿತ್ರಪಟಕ್ಕೆ ಸ್ವಲ್ಪ ಗಂಧ, ಕುಂಕುಮ, ಅದೇ ರೀತಿಯಲ್ಲಿ ಪುಷ್ಪಾದಿಗಳು, ಗೆಜ್ಜೆ ವಸ್ತ್ರಗಳನ್ನ ಸಮರ್ಪಣೆ ಮಾಡಿ ತೆಂಬಿಟ್ಟು ದೀಪ, ಅಕ್ಕಿಯನ್ನ ಮೊದಲು ನೆನೆಹಾಕಿ ಒಂದು ಅರ್ಧ ಗಂಟೆ ನೆಂದ ಅಕ್ಕಿಯನ್ನ ಒಣಗಿಸಿ ಅದಾದ ನಂತರ ಅದನ್ನ ಕುಟ್ಟಿ ಪುಡಿ ಮಾಡಿ ಎಷ್ಟು ಅಕ್ಕಿ ಹಾಕ್ತೇವೋ ಅದರ ಸಮಾನದಷ್ಟೇ ಬೆಲ್ಲ ಹಾಕಿ ಅದೇ ರೀತಿಯಲ್ಲಿ ತುಪ್ಪ ಹಾಕಿ 2 ತೆಂಬಿಟ್ಟುಗಳನ್ನ ಮಾಡಿ 2 ತೆಂಬಿಟ್ಟನ್ನ ಪ್ರಮಿದ ರೂಪದಲ್ಲಿ ಅಂದ್ರೆ ದೀಪದ ಆಕಾರದಲ್ಲಿ ಮಾಡಿಟ್ಟು ಭಗವಂತನ ಚಿತ್ರಪಟದ ಮುಂದೆ ಒಂದು ತಟ್ಟೆ ಅಥವಾ ಎಲೆ ಇಟ್ಟು ಅದರಲ್ಲಿ 2 ದೀಪಗಳನ್ನ ಮಾಡಿರ್ತಕ್ಕಂಥ ತೆಂಬಿಟ್ಟು ದೀಪಗಳನ್ನ ಇಟ್ಟು ಶುದ್ಧವಾದಂತ ಆಕಳ ತುಪ್ಪ ಇಲ್ಲದಿದ್ದರೆ ಮನೆಯಲ್ಲಿ ಮಾಡಿರ್ತಕ್ಕಂಥ ತುಪ್ಪವನ್ನ ಹಾಕಿ 2 ಬತ್ತಿಗಳು, ಹೂಬತ್ತಿಗಳಾದರೆ 2, ಮಾಮೂಲು ಎಲೆಬತ್ತಿಗಳಾದರೂ 2 ಇಟ್ಟು ಭಗವಂತನ ಮುಂದೆ ದೀಪವನ್ನ ಹಚ್ಚಿ ಸ್ತೋತ್ರ ಮಾಡಬೇಕು. ವಿಶೇಷವಾಗಿ ವಿಷ್ಣು ಸಹಸ್ರನಾಮ ಸ್ತೋತ್ರ, ವೆಂಕಟೇಶ ಅಷ್ಟೋತ್ತರ, ಕೃಷ್ಣ ಅಷ್ಟೋತ್ತರ, ಕೇಶವ ನಾಮಾದಿಗಳು, ಪುರಂದರದಾಸರ ಮೊದಲಾದಕ್ಕಂತ ಎಲ್ಲಾ ದಾಸವರೆಣ್ಯರು ಮಾಡಿರ್ತಕ್ಕಂಥ ಕೀರ್ತನೆಗಳನ್ನ ಭಗವಂತನ ಮುಂದೆ ಹೇಳಿ ಪ್ರಾರ್ಥನೆ ಮಾಡಿ ಕಷ್ಟ ಪರಿಹರಿಸು. ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಜ್ಞಂ ಅಭಿಷ್ಟದಂ ಚತುರ್ಮುಖೇರತನಯಂ ಶ್ರೀನಿವಾಸಂ ಭಜೇನಿಶಂ. ಅಂದರೆ ಶ್ರೀ ವೆಂಕಟೇಶನೇ ಲಕ್ಷ್ಮಿಗೆ ನಾಥನಾಗಿರ್ತಕ್ಕಂಥವನೇ, ಅದೇ ರೀತಿಯಲ್ಲಿ ಸತ್ಯಲೋಕದಲ್ಲಿರ್ತಕ್ಕಂಥ ಚತುರ್ಮುಖ ಬ್ರಹ್ಮನಿಗೆ ತಂದೆ ಆಗಿರ್ತಕ್ಕಂಥವನೇ, ನಿನಗೆ ನಾನು ಮನಸ್ಫೂರ್ತಿಯಾಗಿ ನಮಸ್ಕಾರ ಮಾಡ್ತಾ ಇದ್ದೇನು. ಕಾರಣ ನನ್ನ ಎಲ್ಲ ವಿಧವಾದಂತಹ ಕಷ್ಟಗಳನ್ನ, ಅನಿಷ್ಟಗಳನ್ನ ಪರಿಹರಿಸು, ನಂಗೆ ಬೇಕಾರ್ತಕ್ಕಂಥ ಎಲ್ಲ ಇಷ್ಟಾರ್ಥಗಳನ್ನ ನೆರವೇರಿಸು ತಂದೆ ಅಂತ ಕಲಿಯುಗ ಹೆದ್ದೈವವಾದಂತಹ ಶ್ರೀನಿವಾಸನ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡಿ ಆ ದೀಪಗಳು ಶಾಂತ ಆದ ಬಳಿಕ ಅದನ್ನೇ ನೈವೇದ್ಯವಾಗಿ ಭಗವಂತನಿಗೆ ಸಮರ್ಪಿಸಿ ಅದನ್ನ ಪ್ರಸಾದವಾಗಿ ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಸ್ವೀಕಾರ ಮಾಡಿದರೆ ಅದು ವಿಶೇಷವಾಗಿ ಶ್ರಾವಣ ಶನಿವಾರದ ವ್ರತ. ಅದು ಭಗವಂತನ ಪರಮಾನುಗ್ರಹದಿಂದ ಎಲ್ಲ ವಿಧವಾದಂತಹ ಕಷ್ಟಗಳನ್ನ ಕಲಿಯುಗ ಹೆದ್ದೈವ ಆಗಿರ್ತಕ್ಕಂಥ ಶ್ರೀನಿವಾಸನು ಪರಿಹರಿಸುತ್ತಾನೆ. ಇದರಲ್ಲಿ ಇನ್ನೇನನ್ನ ನಿಮಗೆ ಸಂದೇಹಗಳು, ಸಲಹೆಗಳು ಇದ್ದರೆ ಕಾಮೆಂಟ್ಸ್ ರೂಪದಲ್ಲಿ ನೀವಲ್ಲಿ ತಿಳಿಸಬಹುದು. ಆನಂದ ನಿಲಯ ಈ ಒಂದು ಚಾನೆಲ್ನಲ್ಲಿ ಮತ್ತಷ್ಟು ವಿಡಿಯೋಗಳನ್ನು ನಾನು ಮಾಡ್ತೇನೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.